ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಫೇಮಸ್ ಮೇಘನಾಸ್ ಬೋನ್ಲೆಸ್ ಚಿಕನ್ ಬಿರಿಯಾನಿನ ಯಾವ ರೀತಿ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲರೂ ತಿಂದೇ ಇರ್ತೀರ ಈ ಬಿರಿಯಾನಿನ. ತಿಂದೇ ಇರೋರು ಬೆಂಗಳೂರಲ್ಲಿ ಫೇಮಸ್ ಆಗಿರ್ತಕ್ಕಂಥ ಮೇಘನಾಸ್ ಚಿಕನ್ ಬಿರಿಯಾನಿ ರೆಸಿಪಿ ಇದು ತುಂಬಾ ಚೆನ್ನಾಗಿರುತ್ತೆ. ಸೊ ಒಂಥರ ಇದು ಒಂದು ಡಿಫ್ರೆಂಟ್ ಟೈಪ್ ಆಫ್ ಬಿರಿಯಾನಿ, ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋನ ನೋಡಿ. ಸಖತ್ ಅಮೇಝಿಂಗ್ ಆಗಿರ್ತಕ್ಕಂಥ ಮೇಘನಾಸ್ ಬೋನ್ಲೆಸ್ ಚಿಕನ್ ಬಿರಿಯಾನಿನ ಮನೆಯಲ್ಲೇ ಮಾಡ್ಕೊಳ್ಳಿ. ಇದು ಆಲ್ಮೋಸ್ಟ್ ಯಾರಾದರೂ ಗೆಸ್ಟ್ ಬಂದಾಗ ಅಥವಾ ನೀವು ಸಮ್ ಡಿಫ್ರೆಂಟ್ ಟೈಪ್ ಆಫ್ ಬಿರಿಯಾನಿನ ಟ್ರೈ ಮಾಡಬೇಕು ಅಂದ್ಕೊಂಡಿದ್ರೆ ಮಸ್ತ್ ಆರಾಮ್ಸೆ ಇದನ್ನ ಟ್ರೈ ಮಾಡ್ಬೋದು, ಅಷ್ಟು ಟೇಸ್ಟಿಯಾಗಿರತ್ತೆ. ಸೊ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಸೊ ನೀವು ಇನ್ನವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನಿಲ್ಲಿ 2.5 ಕಪ್ಪಿನಷ್ಟು ಬಾಸುಮತಿ ಅಕ್ಕಿನ ತೊಗೊಂಡಿದ್ದೀನಿ ಬಿರಿಯಾನಿಗೆ. ಸೊ ನಾನು ಆ ಒಂದು ಮೇಘನಾಸ್ ಸ್ಟೈಲಲ್ಲೇ ಬರಲಿ ಅಂತ ಎಲ್ಲ ಬಾಸುಮತಿ ಅಕ್ಕಿನ ತೊಗೊಂಡಿದ್ದೀನಿ. ಬೇಡ ಅಂದರೆ ನೀವು ನಾರ್ಮಲ್ ರೈಸ್ ಕೂಡ ತೊಗೋಬೋದು. ತೊಳೆದಿಟ್ಕೊಳ್ಳೋಣ. ನಂತರ ನಾನಿಲ್ಲಿ 1 kg ಬೋನ್ಲೆಸ್ ಚಿಕನ್ನ ಚಿಕ್ಕ ಚಿಕ್ಕ ಪೀಸಸ್ ಮಾಡಿ ಕಟ್ ಮಾಡಿಟ್ಟಿದ್ದೀನಿ. ಸ್ವಲ್ಪ ಗರಂ ಮಸಾಲ ಪ್ರಿಪೇರ್ ಮಾಡಲಿಕ್ಕೆ ನಾನು ಇದೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡು ಒಂದು ಇದರಲ್ಲಿ ಹಾಕಿಬಿಟ್ಟು ಕುಟ್ಟಿಟ್ಕೋತಾ ಇದ್ದೀನಿ. ಇಲ್ಲಿ ಜಾಕಾಯಿ ಏನಿದೆ ಅಲ್ವಾ, ಅದನ್ನು ಸ್ವಲ್ಪ ಕಾಲು ಭಾಗದಷ್ಟು ಮಾತ್ರ ತುರಿದು ತೊಗೊಂಡಿದ್ದೀನಿ. ನಾನು ಜಾಸ್ತಿ ತೊಗೊಳಕ್ಕೆ ಹೋಗ್ಬೇಡಿ, ಅಷ್ಟೇ ತೊಗೊಳ್ಳಿ. ನಂತರ ಮ್ಯಾರಿನೇಷನ್ಗೆ ಖಾರ ಪುಡಿ, ಕುಟ್ಟಿರ್ತಕ್ಕಂಥ ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಬೋನ್ಲೆಸ್ ಚಿಕನ್ಗೆ ಹಾಕಿಬಿಟ್ಟು ನಾವು ಮ್ಯಾರಿನೇಟ್ ಮಾಡಿಟ್ಕೊಳ್ಳೋಣ. ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ಹಾಗೂ ಒಂದು ಚಿಕ್ಕ ಬೌಲಿನಲ್ಲಿ ಇಷ್ಟು ಮೊಸರು ಕೂಡ ತೊಗೊಂಡು ಹಾಕ್ತಾಯಿದ್ದೀನಿ. ಬಿಕಾಸ್ ಈ ಒಂದು ನೀವು ತಿಂದಿರ್ಬೋದು ಮೇಘನಾಸ್ ಬಿರಿಯಾನಿಯಲ್ಲಿ ಪೀಸಸ್ ಎಷ್ಟು ಸಾಫ್ಟ್ ಇರುತ್ತೆ ಅಂದರೆ, ಸೊ ಅದಕ್ಕೆ ಕಾರಣ ಎಂತ ಅಂದರೆ ಅವರು ಮೊಸರು ಎಲ್ಲ ಹಾಕಿಬಿಟ್ಟು ಮ್ಯಾರಿನೇಟ್ ಮಾಡ್ತಾರೆ. ಅದಕ್ಕೆ ಅದು ಸಖತ್ ಜ್ಯೂಸಿ ಹಾಗೂ ಸಾಫ್ಟ್ ಕೂಡ ಇರುತ್ತೆ. ಸೊ ಎಲ್ಲ ಇಂಗ್ರೀಡಿಯೆಂಟ್ ನಾನು ಏನೆಲ್ಲ ತೋರಿಸ್ದೆ, ಚಿಕನ್ ಮಸಾಲ, ಸ್ವಲ್ಪ ಗರಂ ಮಸಾಲ ಕುಟ್ಟಿರ್ತಕ್ಕಂಥದ್ದು, ಒಂದು ಮೊಟ್ಟೆ, ಸ್ವಲ್ಪ ಮೊಸರು, ಖಾರ ಪುಡಿ ಎಲ್ಲನೂ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅಟ್ಲೀಸ್ಟ್ ಇದು ಒಂದು 20 ಮಿನಿಟ್ಸ್ ಆದರೂ ರೆಸ್ಟ್ ಮಾಡಲಿ. ಆವಾಗ ಪೀಸಸ್ ಎಲ್ಲ ಸಾಫ್ಟ್ ಆಗಿರುತ್ತೆ. ಹಾಗೂ ಹೌದು, ಕಾರ್ನ್ಫ್ಲೋರ್ ಕೂಡ ಅಷ್ಟೇ. ಕಾರ್ನ್ಫ್ಲೋರ್ ನಾನು ಮೆನ್ಷನ್ ಮಾಡಲಿಲ್ಲ. ಸೊ ಇಲ್ಲಿ ನಾನು 4 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಕೂಡ ನಾನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ 1 ಟೇಬಲ್ ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಸಾಸ್ ಕೂಡ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನೀವು ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿಬಿಟ್ಟೆ ಈ ಬಿರಿಯಾನಿ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಯಾವ ಒಂದು ಸ್ಟೆಪ್ ಕೂಡ ಮಿಸ್ ಮಾಡಬೇಡಿ. ಸೇಮ್ ಅದೇ ರೆಸ್ಟೋರೆಂಟ್ ಸ್ಟೈಲ್ ಟೇಸ್ಟ್ ಬೇಕು ಅಂದರೆ 20 ಮಿನಿಟ್ಸ್ ಇದು ರೆಸ್ಟ್ ಮಾಡಲಿ. ನಂತರ ಈಗ ಫಸ್ಟು ನಾವು ಅಕ್ಕಿನ ಬೇಯಿಸ್ಕೊಳ್ಳೋಣ. ಸೊ ಅದಕ್ಕೆ ನಾನು ಇದರಲ್ಲಿ 1-2 ಚಕ್ಕೆ, ಲವಂಗ, ಉಪ್ಪು ನಾನು 2.5 ಕಪ್ಪಿಗೆ ಇಲ್ಲಿ 4 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಬಿಕಾಸ್ ನಾವು ಇದನ್ನ ಅಕ್ಕಿನ ಬಸ್ದಿಡ್ಕೋತೀವಿ. 2.5 ಕಪ್ಪಿನ ಅಕ್ಕಿಗೆ ನಾನು ಅಟ್ಲೀಸ್ಟ್ ಒಂದು 6 or 7 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಬಿಕಾಸ್ ಬಸಿತೀವಿ, ಅದಕ್ಕೋಸ್ಕರ. ಇದು ಚೆನ್ನಾಗಿ ಕುದೀಲಿ. ಅಕ್ಕಿ 90% ಅಷ್ಟು ನಾವಿದರಲ್ಲಿ ಬಾಯ್ಲ್ ಮಾಡಬೇಕು. ಅಕ್ಕಿನ ನೋಡ್ತಾ ಇದ್ದೀರಾ, ಒಂದು ಸಲ ಚೆಕ್ ಮಾಡ್ತಾಯಿರಿ, ಸ್ಟಿರ್ ಕೂಡ ಮಾಡ್ತಾಯಿರಿ. ಬಟ್ ಅಕ್ಕಿ ಹೊಡೆದೋಗುತ್ತೆ, ನೋಡ್ಕೊಂಡು ಮಾಡಿ. ನೋಡಿ, ಈಗ 90% ಅಷ್ಟು ಅಕ್ಕಿ ಬೆಂದಿದೆ. ನಾನು ಇದನ್ನ ಬಸ್ದುಬಿಟ್ಟು ಇಟ್ಕೊಂಡಿದ್ದೀನಿ. ಈಗ ನಾನು ಆ ಒಂದು ಬೋನ್ಲೆಸ್ ಚಿಕನ್ ಏನಿತ್ತಲ್ವ, ಅದು ಫುಲ್ 20 ಮಿನಿಟ್ಸ್ ರೆಸ್ಟ್ ಆಗಿದೆ. ಇವಾಗ ಕಬಾಬ್ ಏನು ಕರಿತೀವಲ್ಲ ಆ ರೀತಿ, ಬಟ್ ಫುಲ್ ಅಲ್ಲ, ಸ್ವಲ್ಪ ಆಯಿಲಲ್ಲಿ ಶಾಲೋ ಫ್ರೈ ಮಾಡಬೇಕು. ಇದನ್ನು ನೋಡ್ತಾ ಇದ್ದೀರಲ್ಲ, ಪೀಸಸ್ ಎಲ್ಲ ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ, ಎಷ್ಟು ಚೆನ್ನಾಗಿ ಕೋಟಿಂಗ್ ಕೂಡ ಬಂದಿದೆ. ಅವ್ರ ಬಿರಿಯಾನಿಯಲ್ಲಿ ಸ್ಪೆಷಲ್ ಅಂತಲೇ ಹೇಳ್ಬೋದು, ಈ ಥರ ಬೋನ್ಲೆಸ್ ಚಿಕನ್ನ ಕರೆದ್ಬಿಟ್ಟು ಯೂಸ್ ಮಾಡ್ತಾರೆ. ಸೊ ನಾನೀಗ ಮ್ಯಾರಿನೇಟ್ ಮಾಡಿರ್ತಕ್ಕಂಥ ಚಿಕನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಆಯಿಲಲ್ಲಿ. ಇದೇ ಒಂದು ಸ್ಪೆಷಲ್ ಟೇಸ್ಟ್ ಕೊಡೋದು ಚಿಕನಲ್ಲಿ. ಡೈರೆಕ್ಟ್ ನಾವು ಚಿಕನ್ ಯೂಸ್ ಮಾಡಲ್ಲ ಈ ಒಂದು ಬಿರಿಯಾನಿಯಲ್ಲಿ. ಸೊ ಏನು ಮ್ಯಾರಿನೇಟ್ ಒಂದು 20 ಮಿನಿಟ್ಸ್ ಆದ ತಕ್ಷಣ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈಗ ನಾನು ಈ ಒಂದು ಚಿಕನ್ ಏನು ನಾನು ಕಬಾಬ್ ಥರ ಪೀಸಸ್ ಬಂದಿತ್ತಲ್ಲ, ಆ ಒಂದು ಕರ್ದಿಟ್ಟಿರ್ತಕ್ಕಂಥ ಚಿಕನ್ಗೆ ಇವಾಗ ನಾನು ಒಗ್ಗರಣೆ ಕೊಡ್ಕೋತೀನಿ. ಸೊ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ ಒಂದು ಬಾಣಲಿಯಲ್ಲಿ. ಸೊ ನೀವು ಕರ್ದಿರ್ತಕ್ಕಂಥ ಚಿಕನ್ನಿಗೆ ಯೂಸ್ ಮಾಡಿರ್ತಕ್ಕಂಥ ಆಯಿಲ್ನಾದರೂ ನೀವು ಯೂಸ್ ಮಾಡ್ಕೋಬೋದು. ನಂತರ ಕಟ್ ಮಾಡಿಟ್ಟಿರ್ತಕ್ಕಂಥ 6 ಮೆಣಸಿಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ಬಿಕಾಸ್ ಈ ಮೆಣಸಿಕಾಯಿ ಖಾರ ಇರೋದ್ರಿಂದ ನಾನು 6 ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ
ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ಕಿಪ್ ಮಾಡಬೇಡಿ. ಸೊ ನಾನು ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ ಅದೆಲ್ಲದನ್ನೂ ನೀವು ಹಾಕ್ತಾ ಹೋಗಿ. ಇದೆಲ್ಲ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಲಿ. ಸೊ ಈ ಒಂದು ಬಿರಿಯಾನಿಯಲ್ಲಿ ನಾವು ಎರಡೆರಡು ಸಲ ಗ್ರೇವಿ ಮಾಡಬೇಕಾಗತ್ತೆ. ನಂತರ ನಾನು 3 ಆನಿಯನ್ನ ಪೇಸ್ಟ್ ಮಾಡಿಟ್ಟಿದ್ದೆ ಆಲ್ರೆಡಿ. ಪೇಸ್ಟ್ ಮಾಡೇ ತೊಗೊಳ್ಳಿ ನೀವು ಕೂಡ. ಸೊ ಈ ಒಂದು ಆನಿಯನ್ ಕೂಡ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಮೊದಲಿಗೆ. ಆನಿಯನ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು 1 ಟೇಬಲ್ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೋತಾ ಇದ್ದೀನಿ. ಇದು ಕೂಡ ಅಷ್ಟೇ ಆಯಿಲಲ್ಲಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು 3 ಆನಿಯನ್ ಪೇಸ್ಟ್ ಮಾಡಿಟ್ಕೊಂಡಿದ್ದೆ. ನಂತರ ಈಗ ಅದೇ ಒಂದು ಕ್ವಾಂಟಿಟಿಯಷ್ಟು 3 ಟೊಮ್ಯಾಟೊ ಕೂಡ ಪೇಸ್ಟ್ ಮಾಡಿಟ್ಕೊಂಡಿದ್ದೆ. ಅದನ್ನು ಕೂಡ ಆಯಿಲಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಒಂದು ಚಿಕನ್ನಿನ ಒಂದು ಗ್ರೇವಿ ಏನು ಪ್ರಿಪೇರ್ ಮಾಡ್ತಾ ಇದ್ದೀವಲ್ಲ ಇದರಲ್ಲಿ ಎಲ್ಲದೂ ಕೂಡ ಪೇಸ್ಟಾಗೇ ಯೂಸ್ ಮಾಡ್ಕೊಳ್ಳಿ. 3 ಆನಿಯನ್ ನೀವು ಯೂಸ್ ಮಾಡ್ತಾ ಇದ್ರಿ ಅಂದರೆ 3 ಟೊಮ್ಯಾಟೋಸ್ನ ಹಾಕಿ ಆ ರೀತಿ ತೊಗೊಳ್ಳಿ. ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನಂತರ ಇದರಲ್ಲಿ ಯಾವುದೇ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಅಂತ ಬೇಡ. ಸ್ವಲ್ಪ ಖಾರ ಪುಡಿ ಹಾಕ್ಕೊಳ್ಳೋಣ. ನಂತರ ಸ್ವಲ್ಪ ನಾನು ಗರಂ ಮಸಾಲ ಪೌಡರ್ನ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಇದೆಲ್ಲ ಕೂಡ ಚೆನ್ನಾಗಿ ಫ್ರೈ ಆಗಲಿ ಆಯಿಲಲ್ಲಿ. ಸ್ವಲ್ಪ ಕೊತ್ತಂಬರಿ ಕೂಡ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ನಾನು. ಇದೆಲ್ಲ ಚೆನ್ನಾಗಿ ಒಂದು 2 ಮಿನಿಟ್ಸ್ ಅಥವಾ ಒಂದು 5 ಮಿನಿಟ್ಸ್ ಚೆನ್ನಾಗಿ ಕುದಿಬೇಕು. ನಂತರ ನಾವೀಗೇನು ಕರೆದಿಟ್ಕೊಂಡಿದ್ವಲ್ಲ ಬೋನ್ಲೆಸ್ ಚಿಕನ್ ಪೀಸಸ್ ಎಲ್ಲ, ಸೊ ಅದನ್ನು ಈ ಒಂದು ಗ್ರೇವಿ ಏನು ರೆಡಿ ಆಗಿದೆಲ್ಲ ಇದರಲ್ಲಿ ಹಾಕ್ಕೋಬೇಕು. ಅದಕ್ಕಿಂತ ಮುಂಚೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ನಷ್ಟು ಫ್ರೆಶ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ. ಫ್ರೆಶ್ ಕ್ರೀಮ್ ಹಾಕಲೇಬೇಕು ಬಿಕಾಸ್ ಇದರಲ್ಲಿ ಅದೇ ಟೇಸ್ಟ್ ಕೊಡೋದು. ಸೊ ಹಾಗಾಗಿ 2 ಟೇಬಲ್ ಸ್ಪೂನ್ನಷ್ಟು ನಾನು ಫ್ರೆಶ್ ಕ್ರೀಮ್ ಹಾಕಿದ್ದೀನಿ. ಈಗ ಕರೆದಿಟ್ಟಿರ್ತಕ್ಕಂಥ ಚಿಕನ್ ಪೀಸಸ್ ಎಲ್ಲ ಈ ಗ್ರೇವಿಯಲ್ಲಿ ಟ್ರಾನ್ಸ್ಫರ್ ಮಾಡೋಣ. ಇವಾಗ ಈ ಚಿಕನ್ ಪೀಸಸ್ಸು ಈ ಗ್ರೇವಿಯಲ್ಲಿ ಫುಲ್ ಸಾಫ್ಟ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುಕ್ ಮಾಡೋಣ. ಬೇಕು ಅಂದರೆ ಸ್ವಲ್ಪ ಗ್ರೇವಿನ ಜಾಸ್ತಿನೇ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೋಬೋದು ಬೇಕು ಅಂದರೆ. ಸೊ ಹಾಗಾಗಿ ಬಿಕಾಸ್ ಈ ಒಂದು ಚಿಕನ್ ಪೀಸ್ ಏನಿದೆಲ್ಲ ಸಾಫ್ಟ್ ಆಗಲಿಕ್ಕೆ ಒಂದು 10 ಮಿನಿಟ್ಸ್ ಆದರೂ ಬೇಕಾಗತ್ತೆ. ಸೊ ನಾನಿಲ್ಲಿ ತುಪ್ಪ ಕೂಡ ಯೂಸ್ ಮಾಡ್ತಾ ಇದ್ದೀನಿ 2 ಟೇಬಲ್ ಸ್ಪೂನ್. ಯಾವುದೇ ಒಂದು ಇಂಗ್ರೀಡಿಯೆಂಟ್ಸ್ನ ಕೂಡ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿಲ್ಲ ಅಂದರೆ ಮಾತ್ರ ಆ ಟೇಸ್ಟ್ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಒಂದು 10 ಮಿನಿಟ್ಸ್ ಕುಕ್ ಆಗಲಿ. ಚಿಕನ್ ಪೀಸಸ್ ಎಲ್ಲ ಸಖತ್ ಸಾಫ್ಟಾಗಿ ಬಂದಿದೆ. ಚಿಕನ್ ಗ್ರೇವಿ ರೆಡಿ ಆಗಿದೆ. ಈಗ ಬಿರಿಯಾನಿಗೆ ಒಗ್ಗರಣೆ ಕೊಡ್ಕೋಬೇಕು. ಹಾಗಾಗಿ ಒಂದು ಪಾತ್ರೆಯಲ್ಲಿ ನಾನು ಈ ಒಂದು ಚಮಚದಲ್ಲಿ 3 ಚಮಚದಷ್ಟು ಆಯಿಲ್ ತೊಗೋತಾ ಇದ್ದೀನಿ 2.5 ಕಪ್ಪಿನ ಅಕ್ಕಿಗೆ. ಸೊ ಇದರಲ್ಲಿ ಚಿಕನ್ ಗ್ರೇವಿನೇ ನಾವು ಸಪ್ರೇಟಾಗಿ ಮಾಡ್ತೀವಿ ಹಾಗೂ ಬಿರಿಯಾನಿಗೆ ಒಗ್ಗರಣೆನೇ ಸಪ್ರೇಟಾಗಿ ಕೊಡಬೇಕು. ಪ್ರೊಸೆಸ್ ನಿಮ್ಗೆ ಲೆಂತಿ ಅನಿಸ್ಬೋದು, ಬಟ್ ಔಟ್ಪುಟ್ ಏನಿದೆಲ್ಲ ಅಷ್ಟೇ ಸಖತ್ತಾಗಿರುತ್ತೆ. ಸೊ ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ ಸ್ಟೆಪ್ನ ಫಾಲೋ ಮಾಡಿ ಬಿರಿಯಾನಿ ಒಂದು ಸಲನಾದರೂ ನೀವು ಟ್ರೈ ಮಾಡಲೇಬೇಕು. ಸೊ ಚಕ್ಕೆ, ಲವಂಗ, ಏಲಕ್ಕಿ, ಹೂವು ಹಾಕಿದ್ದೀನಿ. ಇವಾಗ ಇದೆಲ್ಲ ಆಯಿಲಲ್ಲಿ ಚೆನ್ನಾಗಿ ಬಿಸಿ ಆದ ನಂತರ ನಾನಿಲ್ಲಿ 1 ಆನಿಯನ್ನ ಫ್ರೈ ಮಾಡ್ಕೋತಾ ಇದ್ದೀನಿ. ನಂತರ ಇನ್ನೂ ಒಂದು ಸ್ಟೆಪ್ ಏನಂದರೆ ನಾವು ಚಿಕನ್ ಪೀಸಸ್ನ ಹೆಂಗೆ ಕರೆದಿರ್ತೀವಲ್ಲ ಅದೇ ಆಯಿಲಲ್ಲಿ 1-2 ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಫ್ರೈಡ್ ಆನಿಯನ್ಸ್ನ ಅದರಲ್ಲೇ ಕರೆದಿಟ್ಕೊಂಬಿಡಿ. ಇದು ಜಸ್ಟ್ ಬಿರಿಯಾನಿಗೆ ಇಲ್ಲಿ 1 ಆನಿಯನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ನಂತರ ಇದರಲ್ಲಿ ಕೂಡ 1 ಟೇಬಲ್ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳೋಣ. ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಲಿ. ಇವಾಗ ಖಾರ ಪುಡಿ ಹಾಕ್ಕೊಳ್ಳೋಣ. ಖಾರ ಪುಡಿ ಕೂಡ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಬಿಕಾಸ್ ನಾನು ಎಲ್ಲದರಲ್ಲೂ ತೊಗೊಂಡಿದ್ದೆ. ಆಮೇಲೆ ಟೊಮ್ಯಾಟೊ ಬಂದು 2 ಟೊಮ್ಯಾಟೊನ ನಾನು ಪೇಸ್ಟ್ ಮಾಡಿ ತೊಗೊತಾ ಇದ್ದೀನಿ ಬಿರಿಯಾನಿ ಒಗ್ಗರಣೆಯಲ್ಲಿ. 1 ಆನಿಯನ್ ಹಾಕಿದೆ, 2 ಟೊಮ್ಯಾಟೊ ಪೇಸ್ಟ್ ಕೂಡ ನಾನು ಇದರಲ್ಲಿ ಹಾಕ್ಕೋತಾ ಇದ್ದೀನಿ. ಸೊ ಈ ಟೊಮ್ಯಾಟೊ ಪೇಸ್ಟ್ ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುಕ್ ಆಗಲಿ.
ಚಿಕನ್ ಗ್ರೇವಿಯಲ್ಲೂ ಆಲ್ರೆಡಿ ನಾವು ಖಾರ ಪುಡಿ ಮೆಣಸಿನ್ಕಾಯಿ ಹಾಕಿದ್ದೀವಿ. ಹಾಗಾಗಿ ಬಿರಿಯಾನಿ ಗ್ರೇವಿಯಲ್ಲಿ ನಾನು 1 ಟೇಬಲ್ ಸ್ಪೂನ್ ಖಾರ ಪುಡಿ ತೊಗೊಂಡಿದ್ದೀನಿ, ಬಿಕಾಸ್ ಖಾರ ಜಾಸ್ತಿ ಇದೆ ಈ ಖಾರ ಪುಡಿ, ಅದಕ್ಕೋಸ್ಕರ. ಸೊ ಇವಾಗ ಕಸೂರಿ ಮೇಥಿ ಇದು ಕೂಡ ಸ್ಕಿಪ್ ಮಾಡಬೇಡಿ, ಕಸೂರಿ ಮೇಥಿ ಕೂಡ ಹಾಕಲೇಬೇಕು. ಇದಕ್ಕೆ ಎಲ್ಲ ಒಂದು ಸೇಮ್ ಟೇಸ್ಟ್ ಬರಬೇಕಂದ್ರೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಲೇಬೇಕು. ಸ್ವಲ್ಪ ಪುದೀನ ಕೂಡ ಹಾಕ್ಕೊಳ್ಳೋಣ, ಆಯಿಲಲ್ಲೆಲ್ಲ ಚೆನ್ನಾಗಿ ಫ್ರೈ ಆಗಲಿ ಇದೆಲ್ಲ. ಸೊ ನಾನು ಒಂದು 1/4 ಬೌಲಷ್ಟು ಮೊಸರು ಕೂಡ ಹಾಕ್ಕೋತಾ ಇದ್ದೀನಿ. ಮೊಸರು ಇದರಲ್ಲಿ ಸ್ಕಿಪ್ ಮಾಡಲೇಬೇಡಿ, ಮೊಸರು ಕೂಡ ಹಾಕ್ಕೊಳ್ಳೇಬೇಕು. ಇದು ಕೂಡ ಚೆನ್ನಾಗೆಲ್ಲ ಕುಕ್ ಆಗಲಿ. ನೋಡಿ ಇವಾಗ ಎಣ್ಣೆ ಬಿಟ್ಕೊಂಡಿದೆ. ಈ ಟೈಮಲ್ಲಿ ಕೊಕೊನಟ್ ಮಿಲ್ಕ್, ಇದು ಕಾಯಿ ಹಾಲು ಹಾಕ್ಕೋತಾ ಇದ್ದೀನಿ. 1 ಬೌಲಷ್ಟು ಕಾಯಿ ಹಾಲನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಕಾಯಿ ಹಾಲು ಇಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಅರ್ಧ ಬೌಲ್ನಷ್ಟು ಹಾಲು ಆದರೂ ಹಾಕ್ಕೊಳ್ಳಿ, ಬಿಕಾಸ್ ಈ ಒಂದು ಏನು ರೈಸ್ ಚೆನ್ನಾಗಿ ಸಾಫ್ಟಾಗಿ ಸಖತ್ತಾಗಿರುತ್ತೆ ಅಂದರೆ ಅದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು, ಕಾಯಿ ಹಾಲು ಅವ್ರು ಹಾಕ್ತಾರೆ. ಸೊ ಹಾಗಾಗಿ ಕಾಯಿ ಹಾಲು ಕೂಡ ನೀವು ಸ್ಕಿಪ್ ಮಾಡಬಾರ್ದು. ನಂತರ ಫ್ರೆಶ್ ಕ್ರೀಮ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿ ಇವಾಗ ನಾನು ಫ್ರೆಶ್ ಕ್ರೀಮ್ ಕೂಡ ಒಂದು ಅರ್ಧ ಬೌಲ್ನಷ್ಟು 1 to 3 ಟೇಬಲ್ ಸ್ಪೂನ್ನಷ್ಟು ಫ್ರೆಶ್ ಕ್ರೀಮ್ ಕೂಡ ಹಾಕಿದ್ದೀನಿ. ಇದು ಕೂಡ 1-2 ಮಿನಿಟ್ಸ್ ಚೆನ್ನಾಗಿ ಕುಕ್ ಆಗಿ ಮೇಲ್ಗಡೆ ಆಯಿಲ್ ಬಿಟ್ಕೊಳ್ಳಿ. ಸೊ ಕುಕ್ ಆಗಿದೆ. ಇವಾಗ ನಾನು ಸ್ವಲ್ಪ ಗ್ರೇವಿನ ಎತ್ತಿಟ್ಕೊಂಡ್ಬಿಡ್ತೀನಿ, ಮೇಲ್ಗಡೆ ರೈಸ್ ಲೇಯರ್ ಮಾಡ್ತೀನಲ್ಲ ಆವಾಗ ಹಾಕ್ಕೊಳ್ಳೋಕ್ಕೆ. ಇವಾಗ ನಂತರ 90% ಕುಕ್ ಆಗಿರ್ತಕ್ಕಂಥ ರೈಸ್ನ ಎಲ್ಲ 1 ಲೇಯರ್ ಆಗಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ತಕ್ಷಣ ನಾನು ತೆಗ್ದಿಟ್ಟಿರ್ತಕ್ಕಂಥ ಸ್ವಲ್ಪ ಮಸಾಲಾನ ಇಲ್ಲೊಂದು ಲೇಯರ್ ಮಾಡ್ಕೋತೀನಿ. ಸ್ವಲ್ಪ ಮಾತ್ರ ನಾನು ತೆಗ್ದಿಟ್ಟಿದ್ದೆ. ಬೇಕು ಅಂದರೆ ಇಲ್ಲಿ ನೀವು ಸ್ಯಾಫ್ರಾನ್ನ ಹಾಲಲ್ಲಿ ಅಥವಾ ನೀರಲ್ಲಿ ನೆನೆಸಿಟ್ಬಿಟ್ಟು ಆ್ಯಡ್ ಮಾಡ್ಕೋಬೋದು, ಇಲ್ಲ ಫುಡ್ ಕಲರ್ ಆದರೂ ಯೂಸ್ ಮಾಡ್ಕೊಳ್ಳಿ. ನಂತರ ಇನ್ನೊಂದು ಲೇಯರ್ ರೈಸ್ನ ಹಾಕಿ ಮೇಲ್ಗಡೆ ಪುದೀನ ಹಾಕಿದ್ದೀನಿ. ನಾನು ಹೇಳ್ದಂಗೆ ನೀವು ಎಲ್ಲಿ ಚಿಕನ್ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಆಯಿಲಲ್ಲಿ, ಅದರಲ್ಲೇ 2 ಆನಿಯನ್ಸ್ನ ನಾನು ಈ ಥರ ಆನಿಯನ್ ಫ್ರೈ ಮಾಡಿ ತೊಗೊಂಡಿದ್ದೆ. ಸೊ ಅದನ್ನು ಕೂಡ ಮೇಲ್ಗಡೆ ಲೇಯರ್ ಹಾಕಿದ್ದೀನಿ. ಸೊ ಇವಾಗ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ದಮ್ ಆಗ್ಲಿಕ್ಕೆ ಬಿಡೋಣ. 10 ಮಿನಿಟ್ಸ್ ಕಾಲ ಇದು ಚೆನ್ನಾಗಿ ದಮ್ ಆಗಬೇಕು. ಸೊ 10 ಮಿನಿಟ್ಸ್ ಆದಮೇಲೆ ಸ್ವಲ್ಪ ಬಿಟ್ಟು ಓಪನ್ ಮಾಡಿ ನೋಡಿ. ಇವಾಗ ಬಿರಿಯಾನಿ ರೈಸ್ ಏನಿದೆ ಅಲ್ವಾ ಅದು ರೆಡಿ ಆಗಿದೆ. ಇದನ್ನು ನಿಧಾನಕ್ಕೆ ಒಂದು ಚುಚ್ಕ ಅಥವಾ ಏನಾದರೂ ಯೂಸ್ ಮಾಡಿಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ, ರೈಸ್ ಹೊಡಿಬಾರ್ದು. ನೋಡ್ತಿರ್ಬೋದು ಎಷ್ಟು ಪರ್ಫೆಕ್ಟಾಗಿ ರೈಸ್ ಬಂದಿದೆ ಅಂತ. ಜಾಸ್ತಿ ಮಸಾಲ ಕೂಡ ಆ್ಯಡ್ ಮಾಡಬಾರ್ದು. ಸೇಮ್ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತಾ ಇದ್ದೀರಾ ನೋಡ್ಕೊಂಬಿಟ್ಟು ಇನ್ಕ್ರೀಸ್ ಮಾಡ್ಕೊಳ್ಳಿ ಅಷ್ಟೇ. ಇವಾಗ ರೈಸ್ ಪರ್ಫೆಕ್ಟಾಗಿ ರೆಡಿ ಆಗಿದೆ. ಇವಾಗ ಸರ್ವ್ ಮಾಡೋಣ. ಸೊ ಈಗ ನೋಡಿರ್ಬೋದು ನೀವು ಮೇಘ್ನಾಸ್ ಅಥವಾ ನಂದನ ಪ್ಯಾಲೇಸ್ ಎಲ್ಲೇ ತಿಂದಿದ್ರು ಈ ರೀತಿ ಬಿರಿಯಾನಿ ರೈಸ್ ಮೇಲ್ಗಡೆ ನಾನು ಮಾಡಿರ್ತಿರ್ತಕ್ಕಂಥ ಬೋನ್ಲೆಸ್ ಚಿಕನ್ ಗ್ರೇವಿನ ಹಾಕ್ಬಿಟ್ಟು ಸರ್ವ್ ಮಾಡ್ತಾರೆ. ಈ ಟೇಸ್ಟ್ ಅಂತೂ ಪರ್ಫೆಕ್ಟ್, ನೀವು ಅಲ್ಲೇ ಹೋಗ್ಬಿಟ್ಟು ತಿಂತಿದ್ದೀರಾ ಅನ್ನೋಷ್ಟು ಚೆನ್ನಾಗಿ ಅನಿಸುತ್ತೆ. ಸೊ ಪ್ರೊಸೆಸ್ ಸ್ವಲ್ಪ ಲೆಂತಿಯಾಗೇ ಇರ್ಬೋದು, ಅನಿಸ್ತಾನೂ ಇರ್ಬೋದು, ಬಟ್ 1 ಟೈಮ್ ಆದರೂ ನೀವು ಟ್ರೈ ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ಇದನ್ನ ಒಂದ್ಸಲ ಟ್ರೈ ಮಾಡಿದ್ರೆ ನೀವು ಪದೇ ಪದೇ ಟ್ರೈ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. 100% ಟೇಸ್ಟಲ್ಲಿ ಕೂಡ ಏನೂ ಡಿಫ್ರೆನ್ಸ್ ಇಲ್ಲ, ಸೇಮ್ ಟು ಸೇಮ್ ಅದೇ ಟೇಸ್ಟ್ ಅನಿಸುತ್ತೆ. ಎಲ್ರಿಗೂ ಕೂಡ ಇಷ್ಟ ಆಗ್ತಕ್ಕಂಥ ಬಿರಿಯಾನಿ ಒಂದ್ಸಲನಾದರೂ ಟ್ರೈ ಮಾಡಲೇಬೇಕು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.